ನಮಸ್ತೆ ಫ್ರೆಂಡ್ಸ್, ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿರುವಂಥ ರೆಮಿಡಿ ಇದು. ಒಗ್ಗರಣೆ ಡಬ್ಬಿಯಲ್ಲಿ ಖಂಡಿತವಾಗಿಯೂ ನಾವು ಸೋಂಪನ್ನು ಇಡಬೇಕು. ಆ ಸೋಂಪಲ್ಲಿ ಸ್ವಲ್ಪ ಕಾಯಿನ್ಸ್ ಹಾಕಬೇಕು. ಹಾಗೆಯೇ 2 ಏಲಕ್ಕಿ, 4 ಲವಂಗ ಹಾಕಬೇಕು. ಈ ಸುವಾಸನೆ ಇರುವಂತಹ ಈ ಪದಾರ್ಥಗಳು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ಸಾಸಿವೆ ಡಬ್ಬಿಯಲ್ಲಿ ನಾವು ಕಾಸು ಇಡೋದ್ರಿಂದ ಅದು ಹೆಚ್ಚಾಗುತ್ತೆ, ಡಬಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿರಿಯರದು. ಸಾಸಿವೆ ಡಬ್ಬಿಯಲ್ಲಿ ನಮ್ಮ ಹಿರಿಯರೆಲ್ಲ ಕಾಸನ್ನು ಈ ರೀತಿಯಾಗಿ ಮುಚ್ಚಿಡ್ತಿದ್ರಂತೆ. ಒಂದೇ ಕಾರಣ ಅಂದರೆ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಇರ್ತಾಳೆ, ಎಲ್ಲೂ ಹೋಗೋದಿಲ್ಲ ಅನ್ನೋ ಒಂದು ನಂಬಿಕೆ. ಹಾಗೆಯೇ ಕಾಸು ಈ ಸಾಸಿವೆ ಡಬ್ಬದಲ್ಲಿ ಅಥವಾ ಒಗ್ಗರಣೆ ಡಬ್ಬದಲ್ಲಿ ಇಡೋದ್ರಿಂದ ಡಬಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೋಂಪು ಹಾಗೆ ಹಸಿಯಾಗೂ ತಿನ್ಬೋದು, ಒಳ್ಳೆ ಫ್ರಾಗ್ನೆನ್ಸ್ ಬರುತ್ತೆ. ಹಾಗೆ ಅಡುಗೆಗಳಿಗೆ ಆಗ್ತಾ ಇದ್ರೆ ತುಂಬ ಘಮ ಘಮ ಅಂತ ಇರುತ್ತೆ. ಇಂಥ ಸುವಾಸನೆ ಇರುವಂತಹ ಪದಾರ್ಥಗಳು ಲಕ್ಷ್ಮಿಯನ್ನು ಬೇಗನೆ ಆಕರ್ಷಣೆ ಮಾಡುತ್ತೆ. ಅದರಲ್ಲೂ ಸೋಂಪು ಮತ್ತು ಲವಂಗ, ಏಲಕ್ಕಿ ಈ 3 ಒಟ್ಟಿಗೆ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಕಾಸು ಅಥವಾ ಕಾಯಿನ್ಸನ್ನು ಹಾಕೋಬಹುದು. ಮತ್ತು ಸಾಸಿವೆ ಡಬ್ಬದಲ್ಲಿ ಪರ್ಮನೆಂಟ್ ಆಗಿ ಸ್ವಲ್ಪ ಕಾಸನ್ನು ಹಾಗೆ ಇಟ್ಟಿರ್ತೀನಿ, ಅದನ್ನು ನಾನು ಯೂಸ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಖಂಡಿತವಾಗಿಯೂ ಈ ರೆಮಿಡಿನ ಫಾಲೋ ಮಾಡ್ಕೊಳ್ಳಿ. ಈ ರೆಮಿಡಿ 100% ಅಷ್ಟು ವರ್ಕ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಮಸಾಲೆ ಡಬ್ಬಿಯಲ್ಲಿ ಉಪ್ಪು ಇಡಬಾರ್ದು. ಉಪ್ಪು ಹೇಗಿಡಬೇಕು ಅಂತ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ಹೇಳಿದ್ದೀನಿ.